ಹೇ ಗೈಸ್, ಈ ಕ್ಯಾಪ್ಚರ್ ಬಂದು ಫೆಬ್ರವರಿ 2ನೇ ತಾರೀಕ್ದು. ಆಕ್ಚುಲಿ ಸಂಡೇ ವ್ಲಾಗ್ ಇದು. ಈಗ ಟೈಮ್ ಬಂದು 5:51. ನಾನು ಆಕ್ಚುಲಿ ಎದ್ದಿದ್ದು 5:15ಗೆ ಎದ್ದಿದ್ದೀನಿ. ಆದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಕೆಳಗಡೆ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗಿದೆ. 5:51. ಸೊ ನಿಧಾನಕ್ಕೆ ಹೊರಟಿದ್ದೀನಿ. ಯಾಕೆ ಅಂದ್ರೆ ಅಂತ ಅರ್ಜೆಂಟ್ ಏನಿಲ್ಲ, ಬಿಕಾಸ್ ಇವತ್ತು ಸಂಡೇ. ಇನ್ ಮಿಕ್ಕಿದ ದಿನ ಆದ್ರೆ ಚಿಂಟು ಸ್ಕೂಲ್ಗೆ ಹೋಗ್ಬೇಕಪ್ಪ ಅಂತ ಭಯ ಇರತ್ತೆ, ಕರೆಕ್ಟ್ ಟೈಮ್ಗೆಲ್ಲ ಮಾಡ್ಬೇಕು ಅಂತ. ಬಟ್ ಇವತ್ತೇನು ಇಲ್ಲ. ಸೊ ಸಂಡೇ ಆಗಿದ್ರಿಂದ ನಾನು ನಿಧಾನಕ್ಕೆ ಎದ್ದು ಬಂದೆ. ಅಂಡ್ ಇನ್ನೂ ಆಕ್ಚುಲಿ ಕಣ್ಣು ಎಲ್ಲ ನಿದ್ರೆ ಎಳಿತಾ ಇದೆ. ಬಟ್ ಏನು ಮಾಡೋಂಗಿಲ್ಲ, ನೋ ಅದರ್ ಆಪ್ಷನ್ಸ್. ಕೆಲಸ ಮಾಡಲೇಬೇಕು. ತಿಂಡಿ ಟೈಮಿಗೆ ತಿಂಡಿ ಆಗಲೇಬೇಕು. ಯಾಕೆ ಅಂದರೆ ನಿನ್ನೆನೂ ನನ್ನ ಹಸ್ಬೆಂಡು ತಿಂಡಿ ತಿಂದಿಲ್ಲ ಗೈಸ್. ಬೆಳಗ್ಗೆ ಏನೋ ಅರ್ಜೆಂಟ್ ಮೀಟಿಂಗ್ ಇದೆ ಅಂದ್ಬಿಟ್ಟು 7-7:15ಗೆಲ್ಲ ಹೊರಟೋಗ್ಬಿಟ್ಟ ಅನ್ಸತ್ತೆ. ನಾನು ಕಷ್ಟಪಟ್ಟು ರವಾ ರೊಟ್ಟಿಗೆ ಅಂತ ರೆಡಿ ಮಾಡ್ಕೊಂಡಿದ್ದೆ, ಅದೆಲ್ಲ ವೇಸ್ಟ್ ಆದ ಹಾಗೇನೆ. ಯಾಕೆಂದ್ರೆ ಹಸ್ಬೆಂಡ್ ತಿಂದಿಲ್ಲ ಅಂದ್ರೆ ನನಗೆ ಅದು ವೇಸ್ಟ್ ಅಂತಾನೆ ಅರ್ಥ. ಯಾಕೆಂದ್ರೆ ನಾನು ಫಸ್ಟ್ ಪ್ರಯಾರಿಟಿ ಕೊಡೋದೇ ನನ್ನ ಹಸ್ಬೆಂಡಿಗೆ. ಸೊ ಹಾಗಾಗಿ ಅವ್ನು ತಿಂದಿಲ್ವಲ್ಲ ಅಂದ್ಬಿಟ್ಟು ನಿನ್ನೆ ಎಲ್ಲ ಬೇಜಾರಾಯ್ತು. ಬಟ್ ಅವ್ನು ತಿಂದಿಲ್ಲ ಅಂದ್ರೇನು, ಕಷ್ಟಪಟ್ಟು ಮಾಡಿದ್ದೆ ಅಲ್ಲ. ಸೊ ಅದಕ್ಕೆ ಆ ಬ್ಯಾಟರ್ನ ಇಟ್ಟಿದ್ದೆ. ನೆಕ್ಸ್ಟ್ ಹೇಗೂ ಸಂಡೇ ಇದೆ ಅಲ್ಲ ಅಂದ್ಬಿಟ್ಟು ಮಾಡ್ಕೊಡೋಣ ಅವನಿಗೆ ಸೆಪ್ರೇಟ್ ಆಗಿ ಅಂದ್ಬಿಟ್ಟು ಅವನದನ್ನ ಎಷ್ಟು ಬರುತ್ತಲ್ಲ ಅಷ್ಟನ್ನ ನಾನು ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಮಾಡಿದ್ದೆ. ಸೊ ಇವತ್ತು ಅವನಿಗೆ ಅದನ್ನೇ ಮಾಡ್ಕೊಡ್ತೀನಿ. ಏನು ಅಂತ ನಾ ಹೇಳ್ತೀನಿ ನಿಮಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ. ಆ್ಯಂಡ್ ಬಂದು ಎಲ್ಲ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಗಿಂಗ್ಲನ ಬಿಸಿ ಮಾಡೋ ಟೈಮು. ಸೊ ಉಪ್ಸಾರು ಮಾಡಿದ್ದೆ ಗೈಸ್ ನೆನ್ನೆ ಆ್ಯಕ್ಚುಲಿ. ಸೊ ಹಾಗಾಗಿ ಅದನ್ನು ಬಿಸಿ ಮಾಡಬೇಕು ಅಲ್ಲ, ನಮ್ಮ ಚಿಂಟುದು ಫೇವ್ರೇಟು. ಟೈಮ್ಗೆ ಬಿಸಿ ಮಾಡಿ ಅವನಿಗೆ ಉಪ್ಸಾರು ಕೊಟ್ಬಿಟ್ರೆ ಮುಗೀತು, ಆರಾಮಾಗಿ ಊಟ ಮಾಡ್ಕೊಂಡಿರ್ತಾನೆ. ಬಟ್ ನನಗೆ ಬೇಜಾರಾಗುತ್ತೆ ಸಮ್ಟೈಮ್ಸ್, ಎಷ್ಟು ದಿನ ತಿನ್ನೋದಪ್ಪ ಅಂತ. ಆ್ಯಂಡ್ ಅದು ಬಿಸಿ ಮಾಡೋಕ್ಕಿಟ್ಟೆ. ಸೊ ಜೊತೆಗೆ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಇನ್ನೂ ಗತ್ತಲೆ ಇದೆ ಗೈಸ್. ತಿಂಡಿ ಸಹ ಈಸಿ ಅಲ್ಲ. ನೆನ್ನೆದೆ ಬ್ಯಾಟರ್ ಇದೆ ನನ್ನ ಹಸ್ಬೆಂಡಿಗೆ, ಅದೇ ಏನು ಮಾಡಬೇಕು ಅಂತ ಇದ್ದೀನಿ. ಆ್ಯಂಡ್ ನನಗೆ ಚಿಂಟುಗೆ ಅವ್ರ ಅಜ್ಜಿಗೆ ಇವತ್ತು ರವಾ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆಲಸ ಎಲ್ಲ ಬೇಗ ಬೇಗ ಆಗತ್ತೆ, ಅಷ್ಟೊಂದು ರಿಸ್ಕಿ ಕೆಲಸ ಯಾವುದೂ ಇಲ್ಲ ಅಂದ್ಕೊಂಡು ಕಾಫಿ ಕುಡಿದು ಬಿಡೋಣ ಅಂದ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿ ಕಾಫಿ, ಸ್ಟ್ರಾಂಗ್ ಕಾಫಿ. ನನಗಂತೂ ಸ್ಟ್ರಾಂಗ್ ಆಗಿರಬೇಕು. ಅದರಲ್ಲೂ ಕಾಫಿನ ಈ ರೀತಿ ಆರಾಮಾಗಿ ಕುತ್ಕೊಂಡು ಕುಡಿದ್ರಂತೂ ಮನಸ್ಸಿಗೆ ಸಮಥಿಂಗ್ ಸಮಾಧಾನ ಆಗತ್ತೆ ಗೈಸ್. ಏನೇ ಹೇಳಿ, ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನಬೇಕು, ನೆಮ್ಮದಿಯಾಗಿ ಕುತ್ಕೊಂಡು ಕಾಫಿ ಕುಡಿಬೇಕು, ಆವಾಗಲೇ ಚಂದ. ಬಟ್ ಆ ಥರ ಟೈಮ್ ಸಿಗೋದು ಅಪರೂಪ. ಸಮ್ಟೈಮ್ಸ್ ಈ ರೀತಿ ಸಿಕ್ಕ ಟೈಮ್ನ ಏನದು ಪ್ರೀತಿಯಿಂದ ಅದನ್ನು ಫೀಲ್ ಮಾಡಿಕೊಂಡು ಅನುಭವಿಸ್ಬೇಕು ಅಷ್ಟೆ. ಏನಂತೀರಾ? ಕಮೆಂಟ್ ಮಾಡಿ ಆಯಿತಾ? ಇವಾಗ ಹೋಗಿ ಬಟ್ಟೆ ನೆನೆಯಾಕೋಣ ಅಂತ ಅಂದ್ಕೊಂಡೆ, ಬಟ್ ಇನ್ನೂ ಕತ್ಲೆ ಇದೆ ಗೈಸ್. ಸೊ ನಾವು ಬೇರೆ ತಿಂಡಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ. ಹೇಗೂ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ಲ, ಇನ್ನೂ ರವಾ ಹುರ್ಕೊಂಡಿಲ್ಲ. ಸೊ ಬೇಗ ರವಾ ಹುರ್ಕೊಂಡು ಆಮೇಲೆ ಏನದು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲನೂ ಚಾಪ್ ಮಾಡ್ಕೊಳ್ಳೋಣ. ಸೊ ಬನ್ನಿ. ಈ ಕಡೆ ಸಾರು ಸಹ ಕುದೀತಾ ಇದೆ. ಸೊ ಇದನ್ನು ಸಹ ಎತ್ತಿಡೋಣ. ಸಾರೇನೋ ಕುದೀತು, ಇವಾಗ ಬಿಸಿನೀರು ಕಾಯಿಸಿಟ್ಬಿಡೋಣ. ಜೊತೆಗೆ ರವೆ ಸಹ ಹುರ್ಕೋತಾ ಇದ್ದೀನಿ. ಎಲ್ಲ ಚಿಕ್ಕ ಪುಟ್ಟ ಕೆಲಸಗಳು ಎಲ್ಲ ಈಗಲೇ ಮಾಡಿಕೊಂಡು ಒಟ್ಟಿಗೆ ಬಟ್ಟೆ ಒಗೆಯೋಕ್ಕೆ ಹೋಗ್ಬಿಡೋಣ ಅಲ್ಲ. ಮೋಸ್ಟ್ಲಿ ಬೆಳಗ್ಗೆ ಆಗೋದನ್ನೇ ಕಾಯ್ಕೊಂಡು ಹೊರಗಡೆ ಬರೋಳು ನಾನು ಒಬ್ಳೆ ಅನ್ಸುತ್ತೆ ಅಲ್ಲ ಗೈಸ್? ಏನಂತೀರಾ? ಕಮೆಂಟ್ ಮಾಡಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಟೈಮ್ ಇನ್ನು ಇವಾಗ ಸಮಯ 6:30 ಆಗಿದೆ. ಬೆಳಕಂತೂ ಆಗ್ತಾ ಇಲ್ಲ ನೋಡಿ, ಸ್ವಲ್ಪ ಬೆಳಕಾಗಿದೆ. ಹಾಗಾಗಿ ಲೈಟನ್ನು ಹಾಕ್ಕೊಂಡಿದ್ದೀನಿ. ಓ ಮೈ ಗಾಡ್, ನೀವೆಲ್ಲ ಹೇಗಿದ್ದೀರಾ ಅಂತಲೇ ಕೇಳಲಿಲ್ಲ ಅಲ್ಲ? ಸೊ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗೇ ಇದ್ದೀನಿ ಗಾಯ್ಸ್, ಸೂಪರಾಗೇ ಇದ್ದೀನಿ.
ದೇವ. ಕೆಂಪಿರುವೆ ಕಚ್ತಾ ಇದೆ, ಆದರೆ ಕೆಂಪಿರುವೆ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅಪ್ಪ, ಬಟ್ ಕಾಲ್ ಮೇಲೆ ಮಾತ್ರ ಬರ್ತಾ ಇದೆ ಅವಾಗ. ಕೋಳಿಗಳೆಲ್ಲ ಕೂಗೋತಾ ಇದ್ದಾವೆ ಎಲ್ಲ ಕಡೆ ಅಂತ. ನೀರು ತುಂಬಿತು, ಬಟ್ಟೆ ನೆನೆ ಹಾಕೋಣ. ಓಂ ನಮಃ ಶಿವಾಯ. ಜಾಸ್ತಿ ಬಟ್ಟೆ ಇದೆ ಗೈಸ್. ಈ ವೇಲು ನೆನೆ ಹಾಕೋದು ಬೇಡ, ಇಷ್ಟೊಂದೆಲ್ಲ ಕಲರ್ ಹೋಗಿದೆ, ಆದರೂ ಸಹ ಕಲರ್ ಹೋಗುತ್ತೆ ಇದು. ನಿಮ್ಮ ಜೊತೆ ಮಾತಾಡ್ತಾ ಫುಲ್ ಬಕೆಟ್ ವಾಟರ್ ಫಿಲ್ ಮಾಡಿಬಿಟ್ಟೆ, ಅದಕ್ಕೆ ನೋಡಿ ಎಲ್ಲ ಕೆಳಗಡೆ ಹೋಗ್ತಾ ಇದೆ. ಅಮ್ಮ, ಇಷ್ಟೊಂದು ಬಟ್ಟೆ ಇದೆಲ್ಲ ಗೈಸ್, ಇನ್ನೂ ಇದೆ. ಒಂದು ಬಕೆಟ್ ಬಟ್ಟೆ ಗೈಸ್. ಇವತ್ತು ಸಂಡೇ ಗೈಸ್, ಸಂಡೇಗೆ ನನಗೆ ಇಷ್ಟೊಂದು ಬೋನಸ್ಸು. ಮಾಡು ನೀನು ಕೆಲಸ ಅಂದ್ಕೊಂಡು ಇಷ್ಟೊಂದು ಬಟ್ಟೆ ಇದೆ, ಇಷ್ಟೊಂದು ಬಟ್ಟೆ ಒಗಿಬೇಕು. ಮತ್ತು ಸಂಡೇ ಅಲ್ಲ ಇವತ್ತು, ಸೊ ಕಸ ಗುಡಿಸಿ ಮನೆ ಒರೆಸ್ಬೇಕು. ದಿನ ಕಸ ಗುಡಿಸಲ್ವ ಮನೆ ಒರೆಸಲ್ವ ಅಂತ ಕೇಳಬೇಡಿ, ಒರೆಸ್ತೀನಿ. ಬಟ್ ಅನ್ನೋ ದಿನ ಬೇಜಾರಾದರೆ ಸ್ಕಿಪ್ ಮಾಡಿಬಿಡ್ತೀನಿ. ಸೊ ಇದಾಯಿತು. ಮತ್ತು ಇನ್ನೇನಿದೆ, ಅಷ್ಟೇ ಅಲ್ಲ, ಪಾತ್ರೆ ತೊಳಿಬೇಕು ಪ್ಲೀಸ್. ಪಾತ್ರೆ ಮೇಯ್ನು. ಪಾತ್ರೆ ಇರೋದೇ ನನ್ನ ಹತ್ರ 1 2 3 4. ಅದನ್ನು ಬೆಳಗಲಿಲ್ಲ ಅಂದರೆ ಗೋವಿಂದ. ಬನ್ನಿ ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋಣ. ಏನು ಮಾಡ್ತಾಯಿದ್ದೀನಿ ಗೊತ್ತಾ, ನಿಮಗೆಲ್ಲ ಗೊತ್ತಲ್ಲ, ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂತ ತೋರಿಸಿದ್ದೀನಿ. ರವೆ ಆಲ್ರೆಡಿ ಹುರಿದಿಟ್ಟಿದ್ದೀನಿ. ಸೊ ಇವಾಗ ನಾವು ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಹೋಗೋಣ. ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ. ಸೊ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಒಗ್ಗರಣೆ ಹಾಕಿ ಮಾಡಿಬಿಡೋಣ ಬನ್ನಿ. ಫ್ರಂಟ್ ಕ್ಯಾಮ್ರಾ ಹಾಕ್ಕೊಂಡು ಹೋಗೋಣ. ಯಾಕೆ ಹೇಳಿ, ಅಟ್ಲೀಸ್ಟ್ ಏನಾದರೂ ಬೇಡ ಆಗಿರೋದೆಲ್ಲ ಇದ್ದರೆ ಗೊತ್ತಾಗ್ಬಿಡುತ್ತೆ. ಅಲ್ಲಿದೆ ಕರ್ಬೇವಿನ ಸೊಪ್ಪು. ಸಾಕಲ್ಲ, ಎಲ್ಲೋಡಿದ್ರು ಕೆಂಪಿರುವೆ ಇದೆ ಗೈಸ್, ಎಲ್ಲ ಕಡೆ ಕಚ್ಕೋತಾ ಇದ್ದಾವೆ. ಓ ಮೈ ಗಾಡ್. ಇದು ಬಸಳೆ ಸೊಪ್ಪು ಅಂತ ಗೈಸ್, ಈ ಕಡೆ ಫೇಮಸ್ಸು. ಅಮ್ಮ ಅಂತೂ ಇಂತೂ ಒಳಗೆ ಬಂದೆ. ನೋಡಿ, ಟೊಮೊಟೊ, ಈರುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲದು ಚಾಪ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ರವೆ ಸಹ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಹಸ್ಬೆಂಡಿಗೆ ಹೇಳಿದ್ದೆ ಅಲ್ಲ, ಏನೋ ಒಂದು ಬ್ಯಾಟರ್ ಇದೆ ಅಂತ. ಸೊ ಅದೇನೂ ಅಲ್ಲ, ರವಾ ರೊಟ್ಟಿ ಗೈಸ್, ರವಾ ರೊಟ್ಟಿ. ಸೊ ಅದು ಬ್ಯಾಟರ್ ರೆಡಿ ಇದೆ. ಈಗ ಬನ್ನಿ ನಾವು ಉಪ್ಪಿಟ್ಟನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಆ್ಯಸ್ ಯೂಶ್ವಲ್ ಎಣ್ಣೆ ಇಟ್ಬಿಟ್ಟು, ಇಲ್ಲ ಫಸ್ಟ್ ಪಾತ್ರೆ ಇಟ್ಬಿಟ್ಟು, ಆಮೇಲೆ ಎಣ್ಣೆ ಇಟ್ಬಿಟ್ಟು, ಆಮೇಲೆ ಸಾಸಿವೆ ಹಾಕ್ಬಿಟ್ಟು, ಆಮೇಲೆ ಬೆಳ್ಳುಳ್ಳಿ ಹಾಕ್ಬಿಟ್ಟು, ಆಮೇಲೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡಿದ್ರಿ ಅಲ್ಲ. ಸೊ ಇವಾಗ ಏನಿದೆ, ಕರ್ಬೇವಿನ ಸೊಪ್ಪು ಹಾಕ್ತೆ, ಚಟಪಟ ಅಂತ ಇದೆ. ಸೊ ಆಮೇಲೆ ಎಲ್ಲದನ್ನು ಹಾಕ್ಬಿಟ್ಟಿದ್ದೀನಿ. ಏನದು ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ, ಸೊ ಅದಕ್ಕೆ ನೀರು ಸಹ ಹಾಕಿ ಈಗ ಕುತ ಅಂತ ಕುದಿಸ್ತಾ ಇದ್ದೀನಿ. ಸೊ ಹುರ್ಕೊಂಡಿರೋ ರವಾನ ಈಗ ಅದಕ್ಕೆ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದು ಕೈಯಲ್ಲಿ ಹಾಕ್ತಾ ಇರಬೇಕು, ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ನಾನು ಒಂದು ಕೈಯಲ್ಲಿ ರೆಡಿ ಥರ ಏನದು ಕ್ಯಾಮ್ರಾ ಇರುತ್ತೆ. ಸೊ ಇನ್ನೊಂದು ಕೈಯಲ್ಲಿ ರವಾನ ಹುರ್ಕೊಂಡಿರೋದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು ಮಾಡ್ತಾ ಇದ್ದೀನಿ.
ಸೊ ಉಪ್ಮಾ ರೆಡಿ. ಎಷ್ಟು ಈಸಿ ಅಲ್ಲ, ನೋಡಿ ಎಷ್ಟು ಚಂದ ಕಾಣ್ತಾ ಇದೆ. ತುಂಬ ತೆಳುವಾಗಿದ್ದಷ್ಟು ತಿನ್ನೋಕ್ಕೆ ಚಂದ ಗೈಸ್, ಅದರಲ್ಲೂ ಬಿಸಿ ಬಿಸಿ ತಿಂದ್ರಂತೂ ಆನಂದ. ಆ್ಯಕ್ಚುಲಿ ತಣ್ಣಗಿರೋದು ತಿನ್ನಬಾರ್ದು, ಯಾವಾಗಲೂ ಉಪ್ಪಿಟ್ಟು, ಬಿಸಿ ಬಿಸಿ ಉಪ್ಪಿಟ್ಟು ಅವಾಗಿನ ಫ್ರೆಶ್ ಆಗಿ ಮಾಡಿರ್ತೀವಲ್ಲ ಆವಾಗಲೇ ತಟ್ಟೆಗೆ ಹಾಕ್ಕೊಂಡು ತಿಂದ್ಬಿಡ್ಬೇಕು, ಅದ್ರ ಮಜಾನೇ ಬೇರೆ. ಒಂದ್ಸಲ ತಿಂದು ನೋಡಿ ಬೇಕಾದರೆ ನಾನು ಹೇಳಿದೆ ಅಂದ್ಬಿಟ್ಟು, ಆಯಿತಾ. ನೋಡಿ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಇದೆ, ಹಾಗಾಗಿ ಉಪ್ಪಿಟ್ಟು ರೆಡಿ ಆಯಿತು. ಸೊ ಈ ರೀತಿ ರೆಡಿ ಆದಮೇಲೆ ಒಂದು 2 ಮಿನಿಟ್ಸ್ ಲಿಡ್ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ತಿಂದ್ರಂತೂ ಸೂಪರ್ಬ್ ಗೈಸ್, ಸೂಪರ್ಬ್. ಉಪ್ಪಿಟ್ಟಂತೂ ರೆಡಿ ಆಯಿತು. ನೌ ಇಟ್ಸ್ ರೆಡಿ ಟು ಈಟ್ ನೌ. ಈಗ ಏನು ಮಾಡೋಣ ಅಂದರೆ ರವಾ ರೊಟ್ಟಿ ಸಹ ಮಾಡಿಟ್ಬಿಡೋಣ. ಬಿಕಾಸ್ ಹಸ್ಬೆಂಡು ಯಾವಾಗ ಬಂದ್ಬಿಟ್ಟು ಕೊಡು ತಿಂಡಿ ಅಂತ ಹೇಳ್ತಾನೆ ಅಂತ ಹೇಳೋಕ್ಕಾಗಲ್ಲ. ಅವ್ನ ಟೈಮಿಗೆ ಕೊಡಲಿಲ್ಲ ಅಂದರೆ ಹಾಗೆ ಹೊಟ್ಟೋಗ್ಬಿಡ್ತಾನೆ. ಸೊ ಅದಕ್ಕೆ ಆ ರಿಸ್ಕ್ ಎಲ್ಲ ಬೇಡ, ರವಾ ರೊಟ್ಟಿನೂ ಸಹ ಮಾಡಿ ಇಟ್ಬಿಡೋಣ, ಆಯಿತಾ. ರವಾ ರೊಟ್ಟಿ ಮಾಡೋದು ಅಷ್ಟೇ ಸೊ ಸಿಂಪಲ್ಲು ಗೈಸ್, ಬಟ್ ಕೆಲವರಿಗೆ ಇದು ಭಯ ಆಗ್ಬೋದು. ತವಾ ಮೇಲೇ ನಾವು ಈ ರೊಟ್ಟಿನ ತಟ್ಟಬೇಕು ಗೈಸ್. ನಿಮಗೆಲ್ಲ ಬರುತ್ತಾ ರೊಟ್ಟಿ ತಟ್ಟೋಕ್ಕೆ? ಅದರಲ್ಲೂ ತವಾ ಮೇಲೆ ಬಿಸಿ ಬಿಸಿ ಹಂಚು ಗೈಸ್, ನೋಡಿ ಇದ್ರ ಮೇಲೆ ತಟ್ಟಬೇಕು. ಆ್ಯಂಡ್ ಸ್ವಲ್ಪ ಭಯ ಆಗುತ್ತೆ, ಬಟ್ ಹುಷಾರಲ್ಲಿ ತಟ್ಟಬೇಕು. ಈಸಿ ಗೈಸ್, ಮಾಡ್ಬೋದು. ಈ ರವಾ ರೊಟ್ಟಿ ಅಂದರೆ ತಾಲಿಪೆಟ್ಟುದು ನಿಮಗೆ ರೆಸಿಪಿ ಬೇಕು ಅಂದರೆ ಕೇಳಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ಕೊಡ್ತೀನಿ. ಆಲ್ರೆಡಿ ಪ್ರೀವಿಯಸ್ ವ್ಲಾಗ್ಸಲ್ಲಿ ತುಂಬ ಹೇಳಿದ್ದೀನಿ ಮಾಡುವಾಗಲೆಲ್ಲ, ಮತ್ತೆ ಬೇಕು ಅಂದರೆ ಹೇಳ್ಕೊಡೋಣ. ಸೊ ಬೇಜಾರು ಮಾಡ್ಕೊಬೇಡಿ. ರವಾ ರೊಟ್ಟಿ ತೊಟ್ಟಾಯಿತು. ಇವಾಗ ಏನಪ್ಪ ಮಾಡಬೇಕು ಅಂದರೆ ಆಯಿಲ್ನ ಹಾಕಬೇಕು ಸೈಡಿಗೆ ಮತ್ತು ಮೇಲ್ಗಡೆಗೆ. ಬಿಕಾಸ್ ಸೈಡಿಗೆ ಹಾಕಿದ್ರೆ ಅದು ಕ್ಲೀನಾಗಿ ಬಿಡುತ್ತೆ ಅಂತ, ಮೇಲ್ಗಡೆಗೆ ಬೇಯಲಿ ಅಂತ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಲಿಡ್ನ ಕ್ಲೋಸ್ ಮಾಡಬೇಕು. ನಿಧಾನಕ್ಕೆ ಅಂದರೆ ಸಿಮ್ಮಲ್ಲಿ ಗೈಸ್, ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು. ಸೊ ನೋಡಿ ಆಗಿದೆ, ಕಲರ್ ಸಹ ಚೇಂಜ್ ಆಗುತ್ತೆ. ಆವಾಗ ವೈಟ್ ಇತ್ತು, ಇವಾಗ ನೋಡಿ ಸ್ವಲ್ಪ ಬೆಂದಿದೆ ಅಲ್ಲ, ಎಲ್ಲೋ ಇಷ್ಟ ಥರ ಆಗಿದೆ. ಸೊ ಇದನ್ನು ನಾವು ಮಚ್ಚ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಬೆಂದಿದೆಯೋ ಇಲ್ಲೋ ಅಂತ. ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬಂದಿರುತ್ತೆ. ಬೇಡಿ ಗೈಸ್, ನಿಧಾನ ಊರಿನಲ್ಲಿ ಇಟ್ಕೊಳ್ಳಿ, ಆವಾಗ ಈ ರೀತಿ ಗೋಲ್ಡನ್ ಕಲರಲ್ಲಿ ಬರುತ್ತೆ ಮತ್ತು ನಿಧಾನಕ್ಕೆ ಚೆನ್ನಾಗಿ ಬೆಂದಿರುತ್ತೆ. ಸೊ ಆ ಕಡೆನೂ ಸಹ ಅದೇ ರೀತಿ ಬೇಯುತ್ತೆ. ಇವಾಗ ಬನ್ನಿ ತೋರಿಸ್ತೀನಿ. ಇವಾಗಲೇ ನಾನು ನಿಮಗೆ ರವಾ ರೊಟ್ಟಿನ ಸಿಂಪಲಾಗಿ ಹೇಗೆ ಮಾಡೋದು ಅಂತ ಹೇಳಿಬಿಡ್ಲಾ? ಸೊ ಸಿಂಪಲ್ ಗೈಸ್, ಜಸ್ಟ್ ನೋಟ್ ಮಾಡ್ಕೊಳ್ಳಿ. ರವೆ ತೊಗೊಳ್ಳಿ ಆ್ಯಂಡ್ ಅದಕ್ಕೆ ಕಾಯಿ ತುರಿ ಹಾಕ್ಕೊಳ್ಳಿ ಆ್ಯಂಡ್ ಈರುಳ್ಳಿ ಹಾಕ್ಕೊಳ್ಳಿ ಆ್ಯಂಡ್ ಸ್ವಲ್ಪ ಖಾರ ಬೇಕು ಅಂದರೆ ಮಿರ್ಚಿ ಹಾಕ್ಕೊಳ್ಳಿ. ಆಮೇಲೆ ಏನದು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ವಾಟರ್ ಹಾಕ್ಕೊಂಡು ಕಲಿಸ್ಕೊಂಡು ತವಾ ಮೇಲೆ ತೊಟ್ಟಿ. ಸೊ ಇಷ್ಟೇ ಗೈಸ್, ಸೊ ಸಿಂಪಲ್ ರವಾ ರೊಟ್ಟಿ, ಈಸಿ ಅಲ್ಲ? ಬನ್ನಿ ಇವಾಗ ರವಾ ರೊಟ್ಟಿನ ಮಗ್ಚಾಕೋಣ. ಸೊ ಬ್ಯಾಕ್ ಸೈಡ್ ಯಾವ ರೀತಿ ಬೆಂದಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲೂ ಸಹ ಗೋಲ್ಡನ್ ಕಲರ್ ಆಗಿ ಬೆಂದಿದೆ. ಸೊ ಇದು ಬೆಂದಿದೆ ಗೈಸ್ ಆಲ್ಮೋಸ್ಟ್. ಇವಾಗ ನೀವು ತೆಗೆದ್ಬಿಟ್ಟು ಹಾಟ್ ಬಾಕ್ಸಿಗೆ ಹಾಕೊಳ್ಳೋಕೆ ಅಡ್ಡಿ ಇಲ್ಲ, ಹೌದಲ್ಲ? ಬನ್ನಿ ಇವಾಗ ಹಾಟ್ ಬಾಕ್ಸ್ಗೆ ಹಾಕೊಳ್ಳೋಣ. ಸೊ ಇದನ್ನ ಆರಾಮಾಗಿ ತಿನ್ಬೋದು ಗೈಸ್, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಈಗ ಚಟ್ನಿ ಇದ್ರೂ ಚೆನ್ನಾಗಿರುತ್ತೆ, ಬೆಲ್ಲ ಇದ್ರೂ ಚೆನ್ನಾಗಿರುತ್ತೆ, ಯಾವುದಿದ್ರೂ ಸೈ. ಉಪ್ಪಿಟ್ಟು ಸಹ ಮಾಡಾಯಿತು, ರೊಟ್ಟಿ ಸಹ ಮಾಡಾಯಿತು, ಬೆಳಕು ಸಹ ಆಗಿದೆ. ಬನ್ನಿ ಇವಾಗ ಬಟ್ಟೆ ಒಗೆಯೋಕ್ಕೆ ಹೋಗೋಣ. ಟೈಮ್ ಬಂದು 7:34. ಸೊ ಹೋಗೋಣ ಅಲ್ಲ? ಅಲ್ಲಿ ನೋಡಿ ಗಾಯ್ಸ್, ಯಾರೋ 5 ಸ್ಟಾರ್ ರಿವ್ಯೂ ಹಾಕಿದ್ದಾರೆ. ಸೊ ಚಂದ ಅಲ್ಲ 5 ಸ್ಟಾರ್ ರಿವ್ಯೂ? ಬೆಳಗ್ಗೆನೆ ನೋಡೋಕ್ಕೆ ಮೋಸ್ಟ್ಲಿ ಯಾರೋ ಚೆಕ್ಔಟ್ ಆದರು ಅನ್ಸುತ್ತೆ, 5 ಸ್ಟಾರ್ ರಿವ್ಯೂ ಹಾಕ್ಬಿಟ್ಟು ಹೋಗಿದ್ದಾರೆ. ಸೊ ಬನ್ನಿ ಗೈಸ್, ನಾವೀಗ ಹೋಗೋಣ. ನೋಡಿ ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಎಲ್ಲ, ಆ್ಯಂಡ್ ಗಲೀಜು ಮಾಡಿ ಇಟ್ಟಿರ್ತೀನಿ ಎಲ್ಲ, ಲೈಕ್ ತರಕಾರಿ ಎಲ್ಲ ಹೆಚ್ಕೊಂಡು. ನೋಡಿ ಶೆಲ್ಫ್ನ ಎಷ್ಟು ಚಂದ ಒರೆಸಿ ಎಷ್ಟು ಕ್ಲೀನಾಗಿ ಜೋಡಿಸಿ ಇಟ್ಟಿದ್ದೀನಿ. ಸೊ ಇವಾಗ ನಾವು ಹೊರಗಡೆ ಹೋಗ್ಬೋದು ಆರಾಮಾಗಿ. ನನಗೆ ಇಷ್ಟ ಆಗಲ್ಲ ಗೈಸ್ ಗಲೀಜೆಲ್ಲ ಮಾಡ್ಕೊಳ್ಳೋದು, ಆ್ಯಂಡ್ ನಾನು ಗಲೀಜು ಮಾಡಿದ್ದೀನಿ ಅಂದ್ಬಿಟ್ಟು ಬೇರೆಯವರೆಲ್ಲ ಬೈಯೋದು ನನಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನೇ ಗಲೀಜು ಮಾಡಿರೋದನ್ನ ನಾನೇ ಕ್ಲೀನ್ ಮಾಡಿಟ್ಬಿಟ್ಟೆ ಹೋಗೋದು. ಹಾಗೆ ಎಲ್ಲ ನಾನು ಹೋಗಲ್ಲ ಯಾವತ್ತೂ, ಬಿಕಾಸ್ ನನಗೆ ಫೀಲ್ ಆದಂಗೆ ಅವ್ರಿಗೂ ಫೀಲ್ ಆಗಬಾರ್ದು ಅಲ್ಲ, ಅದಕ್ಕೋಸ್ಕರ. ಗೈಸ್ ಇವಾಗ ಬಂದು 7:30, ಅಡುಗೆ ಮನೆ ಕೆಲಸ ಮುಗೀತು. ನನಗೆ, ನನ್ನ ಮಗನಿಗೆ ಮತ್ತು ಚಿಂಟೋರ ಅಜ್ಜಿಗೆ ಉಪ್ಪಿಟ್ಟು ಮಾಡಿದ್ದೀನಿ, ಆ್ಯಂಡ್ ನನ್ನ ಹಸ್ಬೆಂಡಿಗೆ ತಾಳಿಪಿಟ್ಟು. ಆ್ಯಕ್ಚುಲಿ ತಾಳಿಪಿಟ್ಟು ಅಂದರೆ ಕತೆ ಇದೆ. ಏನು ಗೊತ್ತಾ, ಅವನೊಬ್ಬಂಗೆ ಯಾಕೆ ತಾಳಿಪಿಟ್ಟು ಗೊತ್ತಾ? ನೆನ್ನೆ ಆ್ಯಕ್ಚುಲಿ ನಾನು ತಾಳಿಪಿಟ್ಟು ಮಾಡಿದ್ದೆ. ನನ್ನ ಹಸ್ಬೆಂಡು ನೆನ್ನೆ ತಿಂಡಿಗಿರಲಿಲ್ಲ, ಏನೋ ಅರ್ಜೆಂಟ್ ಕೆಲಸ, ಅಲ್ಲಿ ಮಿನಿಸ್ಟರ್ ಮೀಟ್ ಮಾಡಬೇಕು ಅಂದ್ಬಿಟ್ಟು ಬೆಳಗ್ಗೆ 7ಗೆ ಹೊರಟೋದ. ನಾನು ಅಷ್ಟರಲ್ಲಿ ಮಾಡ್ತಾಯಿದ್ದೆ, ಬಟ್ ಸ್ಟಿಲ್ ಅವನು ಇರಲಿಲ್ಲ ಅಲ್ಲ, ಹಾಗಾಗಿ
ಅವಂದು ಏನಿತ್ತಲ್ಲ ಬ್ಯಾಟರು, ಸೊ ಅದನ್ನು ತೆಗೆದು ಇಟ್ಬಿಟ್ಟೆ. ನನಗೆ ಮತ್ತು ಚಿಂಟುಗೆ ಮಾಡಿದ್ದೆ. ಸೊ ಅವನದು ಇತ್ತು ಅಲ್ಲ ಬ್ಯಾಟರು, ಅದನ್ನು ಇವತ್ತು ಅವನಿಗೆ ಮಾಡಿಕೊಡ್ತಾಯಿದ್ದೀನಿ. ಹೇಗೂ ಅದು ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿ ಆಗಿತ್ತು. ಐ ಫೆಲ್ಟ್ ಅವನಿಗೂ ಸ್ವಲ್ಪ ಇಡಬೇಕು ಅಂತ, ಹಾಗಾಗಿ ಅವನ ಪೋರ್ಷನ್ನ ಅವನಿಗೆ ಎತ್ತಿಟ್ಬಿಟ್ಟು ಇವತ್ತು ಅವನಿಗೆ ಮಾಡಿಕೊಡ್ತಾಯಿದ್ದೀನಿ. ಆ್ಯಂಡ್ ನಮಗೂ ಸ್ವಲ್ಪ ಚೇಂಜಸ್ ಬೇಕು ಅಲ್ಲ ತಿಂಡಿಲಿ, ಹಾಗಾಗಿ ನಮಗೆಲ್ಲ ಉಪ್ಪಿಟ್ಟು, ಉಪ್ಮಾ, ನಾವೆಲ್ಲ ತಿಂತೀವಿ ಉಪ್ಮಾ, ನನ್ನ ಗಂಡ ಉಪ್ಮಾ ತಿನ್ನಲ್ಲ ಅಷ್ಟೇ, ಹಾಗಾಗಿ ಅವನಿಗೆ ಉಪ್ಮಾ. ಇವಾಗ ಟೈಮು 7:30 ಆಯ್ತಲ್ಲ, ಸೊ ಬನ್ನಿ ನಾವೀಗ ಬಟ್ಟೆ ಒಗೆಯೋಣ. ಇನ್ನು ಅಪ್ಪ ಮಗ ಹೇಳೋಕ್ಕೆ 8 ಅಥವಾ 8:30 ಆಗುತ್ತೆ. ಅಷ್ಟರಲ್ಲಿ ನನ್ನ ಬಟ್ಟೆ ಒಗೆದು ಆಗೋಗಿರುತ್ತೆ ಗೈಸ್. ಏನಂತೀರಾ? ಬನ್ನಿ ಬೇಗ ಬೇಗ ಬಟ್ಟೆ ಒಗೆಯೋಣ. ಕೆಲಸ ಬೇಗ ಮುಗಿದ್ರೆ ಏನಾದರೂ ಒಂದು ಮಾಡಬೇಕು ಇವತ್ತು ಅಡಿಷನಲ್ ಆಗಿ, ಏನು ಅಂತ ಗೊತ್ತಿಲ್ಲ. ಇಲ್ಲಿ ಇರುವೆ ಇದೆ ಗೈಸ್. ಸೊ ಒಟ್ಟ ಬೇಗ ಬೇಗ ಕೆಲಸ ಮಾಡಿ ಮುಗಿಸೋಣ ಆಯಿತಾ? ನೋಡಿ, ಒಂದು ಬಕೆಟ್ ಬಟ್ಟೆ ಇದೆ, ಎಷ್ಟು ಬೇಗ ಹೋಗಿದ್ದೀನಿ ಅಂತ ನೋಡೋಣ. ಈಗ ಕರೆಕ್ಟಾಗಿ ಟೈಮ್ ನೋಡಿದ್ದೀರಾ ನೀವು, 7:30. ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹೇ ಗೈಸ್, ಈಗ ಟೈಮ್ ಬಂದು 8:22. ಸೊ ಹಸ್ಬೆಂಡ್ ಎದ್ದಿದ್ದಾನೆ, ಹಾಗಾಗಿ ಅವನಿಗೆ ಫಸ್ಟು ವಾಟರು ಮತ್ತು ತಿಂಡಿ ಎಲ್ಲ ಕೊಟ್ಬಿಟ್ಟು ಬರೋಣ. ಟೀ ಎಲ್ಲ ನೋಡಿ, ಇಷ್ಟು ಬಟ್ಟೆ ಒಗೆದಿದ್ದೀನಿ, ಆಮೇಲೆ ಬಂದು ಮಿಕ್ಕಿದ ಬಟ್ಟೆ ಒಗಿತೀನಿ. ಸೊ ಇನ್ನೂ ಇಷ್ಟು ಬಟ್ಟೆ ಇದೆ. ಬನ್ನಿ ಇವಾಗ ಫಸ್ಟು ನಮ್ಮ ಮೇನ್ ಕೆಲಸ, ತಿಂಡಿ ಕೊಡೋದು, ವಾಟರ್ ಕೊಡೋದು, ಹಾಲು ಕೊಡೋದು, ಈ ಕೆಲಸನ ಮಾಡಿಬಿಟ್ಟು ಬರೋಣ. ಹಸ್ಬೆಂಡ್ಗೆ ನೀರು ಕೊಟ್ಬಿಟ್ಟು ಬಂದೆ, ಹಾಗೆ ಚಿಂಟು ಸಹ ಬಂದಿದ್ದಾನೆ. ಗೈಸ್, ಈಗ ನಾನು ನನ್ನ ಮಗ ತಿಂಡಿ ತಿಂತಾ ಇದ್ದೀವಿ. ಉಪ್ಪಿಟ್ಟು ಕೇಕ್ ಥರ ಆಗೋಗಿದೆ. ಬಾ, ಎಲ್ಲೋಗ್ತೀಯಾ? ನನ್ನ ಮಗನಿಗೆ ಅಮ್ಮನ ಮುದ್ದು ಜಾಸ್ತಿ ಆಗೋಗಿದೆ ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀನಿ. ನೋಡಿ, ತಿನ್ನಿಸ್ಕೊಡೋದು ಸಹ ನನ್ನ ಕೈಲೇ ತಿನ್ನಿಸ್ಕೋತಾನೆ. ಅವನಿಗೆ ಕೊಟ್ಟರೆ ಅವನು ಅಷ್ಟೊಂದು ತಿನ್ನಲ್ಲ, ಹಾಗಾಗಿ ನಾನು ಹೋಗಲಿ ಪಾಪ ಮಗು, ಇರೋದೊಂದು ಮಗು ಅಂದ್ಕೊಂಡು ತಿನ್ನಿಸ್ತೀನಿ. ಸೊ ನಾನು ಆ್ಯಕ್ಚುಲಿ ಟೀ ಕುಡಿಬೇಕಿತ್ತು, ಅದಕ್ಕೇ ಮತ್ತೆ ಅವನಿಗೆ ತಿನ್ನು ಅಂತ ಕೊಟ್ಟೆ. ಸೊ ಅಮ್ಮ ಚೆನ್ನಾಗಿದೆ ಅಂದ್ಬಿಟ್ಟು ತಿಂತಾ ಇದ್ದ. ಇನ್ನೂ ಸ್ವಲ್ಪ ಹಾಕ್ಕೊಬಾಮ್ಮ ಅಂದ. ಪಪ್ಪಂಗೆ ತಾಳು ತಿಂಡಿ ಕೊಟ್ಬಿಟ್ಟು ಆಮೇಲೆ ಹಾಕ್ಕೊಬರ್ತೀನಿ ಅಂತ ಹೇಳಿದೆ. ಸೊ ನೋಡಿ, ಅವ್ರ ಪಪ್ಪಂಗೆ ರವಾ ರೊಟ್ಟಿ ಕೊಡ್ತಾ ಇದ್ದೀನಿ, ಜೊತೆಗೆ ಚಟ್ನಿ ಆ್ಯಂಡ್ ಬೆಲ್ಲ ಬೆಣ್ಣೆ. ಸೊ ತುಂಬ ಜನ ಕೇಳ್ತಾ ಇದ್ರಿ, ಅದೇನದು ವೈಟ್ ಕಲರ್ ಹಾಕ್ಕೊಡ್ತೀರಲ್ಲ ಅಂತ. ಸೊ ಅದು ಬೆಣ್ಣೆ ಗೈಸ್, ಬೆಣ್ಣೆ. ಗೈಸ್, ನಾನು ಅಷ್ಟು ಕಷ್ಟಪಟ್ಟು ಉಪ್ಪಿಟ್ಟು ಮಾಡಿದ್ರೆ ನನಗೆ, ಚಿಂಟುಗೆ, ಅವ್ರ ಅಜ್ಜಿಗೆ ಅಂದ್ಬಿಟ್ಟು ಎಷ್ಟು ಕೊಬ್ಬು ಗೈಸ್. ಉಪ್ಪಿಟ್ಟು ತಿಂದಾನೆ ಏನದು ಕಡಲೆಪುರಿಗೆ ಈರುಳ್ಳಿ, ಇದು ಕಾಯಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾರೆ. ಕಷ್ಟಕ್ಕೇನು ಪ್ರತಿಫಲನೇ ಇಲ್ವಾ ಗೈಸ್? ಅವ್ರು ಮಾಡ್ಕೊಂಡು ತಿಂತಾರೆ, ಅವ್ರು ತಿನ್ನಲ್ಲ ಅಂತ ಅಲ್ಲ, ಆದರೆ ನಾನು ಮಾಡಿದ್ರೆ ಹಿಂಗೆ ಮಾಡ್ತಾರೆ. ಇದು ಸರಿನಾ? ನಾಟ್ ಅಕ್ಸೆಪ್ಟಬಲ್. ಸಮ್ಟೈಮ್ಸ್ ತುಂಬ ಕೋಪ ಬರುತ್ತೆ ಗೈಸ್. ಅವತ್ತೊಂದು ದಿನ ಹೇಳಿದ್ದೆ ಅಲ್ಲ, ಸೊ 4 days ತಿನ್ನಲಿಲ್ಲ, ಸೊ ನಾನು ಮಾಡಲ್ಲ ಅಂತ, ಡಿಲೀಟ್ ಮಾಡಿಬಿಡ್ತೀನಿ ಅಂತ. ಸೊ ಅದ್ರ ನೆಕ್ಸ್ಟ್ ಡೇ ಆ್ಯಕ್ಚುಲಿ ಅವರೇ ಏನೋ ಇಡ್ಲಿಗೆ ರೆಡಿ ಮಾಡಿಟ್ಟಿದ್ರು, ಇಡ್ಲಿಗೋ ದೋಸೆಗೋ ಏನೋ ಬ್ಯಾಟರ್ ರೆಡಿ ಮಾಡಿಟ್ಟಿದ್ರು, ಇಡ್ಲಿಗೆ ಅನಿಸುತ್ತೆ. ಸೊ ಮತ್ತೆ ಆವತ್ತಿಂದ ಆಯಿತು ಸರಿ ಅಂದ್ಬಿಟ್ಟು ನಾನು ಇಡ್ಲಿನೇ ಮಾಡಿಕೊಟ್ಟೆ ಎಲ್ಲರಿಗೂ. ಆ್ಯಂಡ್ ಆವತ್ತಿಂದ ಮತ್ತೆ ಶಿ ವಾಸ್ ಈಟಿಂಗ್. ಬಟ್ ನೋಡಿ, ಈ ರೀತಿ ಏನಾಗುತ್ತೆ ಗೈಸ್, ಉಪ್ಪಿಟ್ಟು ತಿಂದರೆ ಅವ್ರು ಮಾಡ್ಕೊಂಡು ತಿಂತಾರೆ, ನಾನು ಮಾಡಿರೋ ಉಪ್ಪಿಟ್ಟು ತಿನ್ನಬಾರ್ದಾ? ಈಗ ನಾನು ನನ್ನ ಮಗ ಕಷ್ಟಪಟ್ಟು ಮಿಕ್ಕಿರೋ ಉಪ್ಪಿಟ್ಟನ್ನ ಎಲ್ಲ ಖಾಲಿ ಮಾಡಿದ್ವು, ಅದು ಹಾಗೆ ಇಟ್ಟರೆ ಹಾಗೆ ಇದ್ಬಿಡುತ್ತೆ. ಅದಕ್ಕೆ ಹೆಂಗೋ ಒಂದು ಇಬ್ಬರು ಕಷ್ಟಪಟ್ಟು ತಿಂದ್ವು. ಸೊ ಖಾಲಿ ಮಾಡಿದೆ ಗಾಯ್ಸ್. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮಗೇನಾಗಬೇಕು, ನಮ್ಮ ಕರ್ತವ್ಯ ನಾವು ಮಾಡಬೇಕು. ತಿಂತಾರೋ ಬಿಡ್ತಾರೋ ಅದು ಅವ್ರಿಷ್ಟ ಅಲ್ಲ. ಸೊ ಯಾರಿಗೂ ಫೋರ್ಸಬಲಿ ತಿನ್ನಿ ಅಂತ ಹೇಳೋಕ್ಕಾಗಲ್ಲ. ನನ್ನ ಜಾಬ್ ಏನಿದೆ, ನಾನು ಮಾಡಿಡಬೇಕು, ಎಲ್ಲರಿಗೂ ತಿಂಡಿನ ಪ್ರೊವೈಡ್ ಮಾಡಬೇಕು, ಮಾಡ್ತೀನಿ. ಅವರು ತಿನ್ನೋದು ಬಿಡೋದು ಅವ್ರಿಷ್ಟ. ಆದರೆ
ಅವ್ರು ಮಾಡ್ಕೊಂಡು ತಿನ್ನೋಕ್ಕಾಗತ್ತೆ, ನಾನು ಮಾಡಿದ್ದನ್ನು ತಿನ್ನಬಾರ್ದ ಗೈಸ್? ಉಪ್ಪಿಟ್ಟು ಎಲ್ಲರೂ ತಿಂತಾರೆ ನಮ್ಮನೆ, ಪ್ರಶಾಂತ್ ಒಬ್ಬ ಬಿಟ್ಬಿಟ್ಟು. ಅದಕ್ಕೇ ಪ್ರಶಾಂತ್ಗೆ ಇವತ್ತು ರವಾ ರೊಟ್ಟಿ ಮಾಡಿಬಿಟ್ಟು ತಾಳಿಪೆಟ್ಟು ಮಾಡಿಬಿಟ್ಟು ನಮಗೆಲ್ಲ ಉಪ್ಪಿಟ್ಟು ಮಾಡಿದೆ. ಏನು ಮಾಡಿದೆ ಗೈಸ್? ಏನಾಯಿತು ಈಗ? ಏನು ನಾನೇನು ವೇಸ್ಟ್ ಮಾಡಲ್ಲ. ನಾನು ನನ್ನ ಮಗ ಮತ್ತೆ 2ನೇ ಸಲ ಬಿಸಿ ಮಾಡ್ಕೊಂಡು ತಿಂದಿದ್ದೀವಿ. ಸೊ ಬನ್ನಿ ಇವಾಗ ಪಾತ್ರೆ ಎಲ್ಲ ಬೆಳಗಕ್ಕೆ ಹಾಕ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ. ಗೈಸ್, ತಿಂಡಿ ಕೆಲಸ ಮುಗೀತಲ್ಲ, ಈಗ ಮತ್ತೆ ಬ್ಯಾಕ್ ಟು ಪವಿಲಿಯನ್ ಅನ್ನೋ ರೀತಿಯಲ್ಲಿ ಬಟ್ಟೆ ಒಗೆಯೋಕ್ಕೆ ಬಂದಿದ್ದೀನಿ. ಸೊ ಬಟ್ಟೆ ಒಗೆದ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ರೆ ನನ್ನ ಕೆಲಸ ಮುಗೀತು. ಬಟ್ಟೆ ಒಗಿತಾ ಇದ್ದೆ ಅಷ್ಟರಲ್ಲಿ ನನ್ನ ಗಂಡ ಏನೋ ಮುಂದಗಡೆ ಫಿಶ್ ತೊಗೊಂಡಿದ್ದ. ಸೊ ಅದಕ್ಕೆ ದುಡ್ಡು ಕೊಡು ಅಂದ, ಹಾಗಾಗಿ ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಬಂದೆ. 1200 ರೂಪೀಸ್ ಗಾಯ್ಸ್. ಇನ್ನು ತಲಹರಟೆ ಮಾಡ್ತಾ ಇದ್ದೆ ನೀನು. ನಾಟಕ ಆಡ್ತೀಯ ನೀನು? ಏನೋ ಮಾಡ್ತಾ ಇದ್ದೆ, ಏತಪಾತ ಮಾಡ್ತಾ ಇದ್ದೆ ಅಲ್ಲ. ಅದು ಬಿದ್ದರೆ ಹೆಂಗಾಗತ್ತೆ? ಹೆಂಗೂ ಆಗಲ್ಲ, ಬಿದ್ದರೆ ಹಲ್ಲು ಮುರ್ಕೋತೀಯ. ಚಿಂಟು, ಇನ್ನೊಂದು ವಿಷಯ ಏನು ಗೊತ್ತಾ? ನಿನಗೆ ಫುಲ್ ಆಘಾತ ಆಗತ್ತೆ, ನಿನ್ನ ಫುಲ್ ಮೂಡೌಟ್ ಆಗತ್ತೆ. ಏನು ವಿಷಯ ಗೊತ್ತಾ? ಹೇಳ. ನಿಂಗೆ ಮೂಡೌಟ್ ಆಗುತ್ತೋ ಇಲ್ಲೋ? ನೀನು ಬೇಜಾರಾಗ್ತೀಯ, ಡಿಪ್ರೆಷನ್ಗೆ ಹೋಗ್ಬೋದು. ನಾನು ಹೇಳಿದ್ರೆ ನೀನು ಡಿಪ್ರೆಷನ್ಗೆ ಹೋಗ್ತೀಯ, ಬೇಜಾರು ಮಾಡ್ಕೋತೀಯ. ರೋಡ್ ಬ್ಲಾಕ್ ಆಯ್ತಂತೆ. ನೆನ್ನೆನೆ. ನಾ ಹೇಳ್ದೆ ಅಲ್ಲ, ನೀನು ಬೇಜಾರು ಮಾಡ್ಕೋತೀಯ, ಕೋಪ ಮಾಡ್ಕೋತೀಯ, ಡಿಪ್ರೆಷನ್ಗೆ ಹೋಗ್ತೀಯ. ಚಿಂಟು ಮೊಬೈಲ್ ಹೋಯ್ತು. ಬಾಯ್ ಈ ಕಡೆ ಬಾ. ಈಗ ಟ್ರಿಪ್ ಹೋದಂಗೆ ಹೋಗ್ಬೇಕು, ಬಳಸ್ಕೊಂಡು ಹೋಗೋದಾದ್ರೆ. ಇಲ್ಲಪ್ಪ, ಇವತ್ತು ಹೋಗೋಣ. ನನಗೆ ಗೊತ್ತಿಲ್ಲ, ಇವತ್ತು ನಾನು ಹೆಚ್ಚಿಗೆ ನಾನು ಜಾಸ್ತಿ ಮಾತಾಡ್ಬೇಡ. ಜಾಸ್ತಿ ಕಮ್ಮಿ ವಾಕಿಂಗ್ ಮಾಡಿ ಬರ್ತಾನೆ, ವಾಕಿಂಗ್ ಮಾಡ್ಕೊಂಡು ಹೋದ್ರೆ ಆಯ್ತು. ಆ ಕಡೆಯಿಂದ ಹೆಂಗೆ ಹೋಗ್ತೀಯ? ನವೀನ ಬರ್ತಾನೆ. ಅದೇ ಕೆಲಸ. ಒಂದಿನ ನನಗೆ ಇವತ್ತು ಹೋಗ್ಲೇಬೇಕು. ರೋಡು ಬ್ಲಾಕ್ ಆಗಿದೆ, ನಿನ್ನ ಕಾಟ ತಪ್ಪಿತು. ನನ್ನ ತಲೆ ತಿನ್ಬೇಡ, ಒದ್ದು ಬಿಡ್ತೀನಿ ನನ್ನ ಲೋಟನ. ನಾನೆಲ್ಲೋ ನನ್ನೇ ಒದ್ದು ಬಿಡ್ತೀಯ ಅನ್ಕೊಂಡೆ. ಅಯ್ಯೋ, ವಿಮೆನ್ ಹ್ಯಾಂಡ್ಲಿಂಗ್. ಬಿಡ, ಅದಿಡಮ್ಮ, ಅದು ಬಿಡಮ್ಮ. ಬರೀ ಅನಾಪ್ ಶನಾಪ್ ಕೆಲಸಗಳನ್ನೇ ಮಾಡ್ತೀಯ. ಬಿಡು ಚಿನ್ನ, ಹಾಳು ಮಾಡಬೇಡ. ಅದು ಎತ್ತಿಡು, ಅದೇನಕ್ಕಾದ್ರು ಬೇಕಾಗತ್ತೆ. ಡೋನು ನೋಡುನಾ, ಗಲೀಜ್ ಮಾಡ್ಕೋಬೇಡ. ಸ್ಲಿಪ್ಪರ್ ಅಷ್ಟು ಕಷ್ಟಪಟ್ಟು ತೊಳೆದಿರ್ತೀನಿ ಅಲ್ಲ. ನೋಡಂಗೆ ಧೂಳೆ ಬುಸ್ಕೊಂಡು ಹೋಗ್ಬೇಡ. ನಾನು ತೊಳೆದಿದ್ದಕ್ಕೆ ಏನು ಪ್ರಯೋಜನ? ಹಂಗೆ ಅಂದ್ಬಿಟ್ಟು ನೀನೇ ಮಣ್ಣು ಉಯ್ಕೋತೀಯ. ಗಲೀಜಾಗ್ಲೇಬೇಕಂತ ನಾನು ತೊಳೆದೇ ಇಡೋದಿಲ್ಲ ಅಷ್ಟೇ. ಆಮೇಲೆ ಬಾಯ್, ಟೇಕ್ ಕೇರ್, ಲವ್ ಯು. ಹ್ಞೂ ಅಂದರೆ ಹೌದಲ್ಲ, ನೀನು ಸೈಕಲೇ ಹೊಡ್ದಿಲ್ಲ ಅಲ್ಲ? ಹಾಂ, ಓಡಿ. ಸ್ವಲ್ಪ ಹೊತ್ತಾದ್ಮೇಲೆ ಬೇಡ, ಈಗ ಹೊಡ್ಕೊಂಡು ಬಾ. ಈಗೆಂತ ಏನು ಸುಸ್ತಾಗೋಯ್ತು? ಏನು ಕಟ್ಟಾಕಿದೀಯಾ? ಹೋಗು, ಸೈಕಲ್ ಹೊಡ್ಕೊಂಡು ಬಾ, ಹೋಗು. ಏಕೆ? ಈಗ ಅಷ್ಟೊಂದು ಬಿಸಿಲಿಲ್ಲ, ಹೆವಿ ಬಿಸಿಲಿಲ್ಲ. ಹೋಗ್ಬಿಟ್ಟು ಸೈಕಲ್ ಹೊಡ್ಕೊಂಡು ಬಾ. ಹಾಂ,
ಹ್ಞೂ ಪೋ, ಹುಷಾರು. ಆ ಕಡೆ ಈ ಕಡೆ ನೋಡ್ಕೊಂಡು ಕ್ಲೀನಾಗಿ ಹೋಗು. ಸ್ಟೈಲ್ ಹೊಡಿಬೇಡ. ನೀನು ತಕ್ಕೋ, ನಿಂಗೆ ಬರುತ್ತಲ್ಲ. ನಿಧಾನ ಹೋಗ್ಬೇಕು. ಗಾಟ್ ಇಟ್? ಹಾಂ ಹಾಂ. ಚಿಂಟು ಇಲ್ಲ. ಏನು ಬೇಕಾ? ಏನು ಬೇಕಾ? ಸೈಕಲ್. ಸ್ಟೇಟ್ ಬ್ಯಾಂಕ್ ಏನಾ? ಏನು ಚಿಂಟು? ಏನು ವಿಷಯ? ಯಾವ ಕಡೆ ಹೋಗಿದೆ ನೀನು? ನೀವು ಅಪ್ಪ ಸಿಕ್ಕಿದ್ನಾ? ಏನಂದ? ಎಲ್ಲೋದ? ಹಾಂ, ನೋಡ್ಲಿಲ್ಲ ನಾನು. ನೀನು ನೋಡ್ಲಿಲ್ವಾ? ಅಪ್ಪ ನೋಡ್ಲಿಲ್ಲ, ನನ್ನ ಮಾತಾಡ್ತಿತ್ತು. ಎಲ್ಲಿ? ಹಿಂಗ್ ಹೋಯ್ತು ನಿಧಾನಕ್ಕೆ. ಫೋನಲ್ಲಿ ಮಾತಾಡ್ಕೊಂಡು ಹೋಯ್ತೈತ? ಹಾಂ, ಏನು ವಿಷಯ ಹೇಳು. ಅಪ್ಪ ಹೊರಪ್ಪ, ಏನಕ್ಕೆ ಹೊರಪ್ಪ. ಹೊರಗೆ ಬಂದು ನಾ ಎಂತ ಮಾಡಲಿ? ಇಲ್ಲಿ ಹೊರಪ್ಪ. ನನ್ನ ಬಟ್ಟೆ ಒಗೆಯೋದಿದೆ, ಹೇಳ. ಬಾ ಒಂದು ನಿಮಿಷ. ಅಪ್ಪ ಸಿಕ್ತ. ಮನೆಗೆ ಬಂದು ಹೋಯ್ತು. ಇಲ್ಲಿ ಬಾ. ಹಾಂ, ಹೇಳ. ಹೇರ್ ಕಮ್ಮಿ ಆಯ್ತಾ ನೋಡು. ಎಲ್ಲಿ ನೋಡ್ಬೇಕಾ? ನಿಂಗೆ ಗೊತ್ತಾಗ್ದಾನೆ ಇರೋದ? ಸರಿಗಿದೆಯಲ್ಲ? ಇಲ್ಲ. ಸಾಕಲ್ಲ, ಕರೆಕ್ಟಾಗಿದ್ದಲ್ಲ. ಸರಿ ಆಯ್ತಾ? ಹಾಂ, ನೀನು ಕುತ್ಕೋ, ಗೊತ್ತಾಗುತ್ತೆ. ಕಷ್ಟ ಆಯ್ತು. ಓಕೆ, ಕಷ್ಟ ಆಗುತ್ತೆ. ನಿಧಾನ. ಹಾಂ, ಏನೇನು? ಸೈಟ? ಯಾವ ಸೈಟ? ಬಿಳಿಹಂಗಿ? ಅಲ್ಲಿ ಯಾಕೆ ಹೋಗ್ತೀಯಾ? ಅಲ್ಲಿ ಡೌನ್ ಹಿಡಿಬೇಕಾದ್ರೆ ಹುಷಾರು ಮತ್ತೆ. ಹ್ಞೂ. ಹಾಂ, ಏನೇನೋ ಓದ್ಸಲ ಹೇಳಿದ್ಯಲ್ಲ, ಎಲ್ಲ ಹೋಗಿ ಬಂದೆ, ಆ ಕಡೆ ಈ ಕಡೆ ನೀರಿತ್ತು ಅಂತ. ಅಲ್ಲೆಲ್ಲ ಹೋಗೋ ಹಾಗಿಲ್ಲ. ಹಾಂ ಶೆಡ್ ತನಕ ಹೋಗ್ತೀನಿ. ಹಾಂ, ಬಾಯ್. ಹುಷಾರು. ಗೈಸ್, ಹಸ್ಬೆಂಡಿಗೆ ಇವತ್ತು ವಾಟರ್ ಮೆಲನ್ನ ಕಟ್ ಮಾಡಿ ಕೊಡೋಣ. ವಾಟರ್ ಮೆಲನ್ನ ತೊಗೊಂಡೇನೋ ಬಂದ್ಬಿಟ್ಟೆ. ಕಟ್ ಮಾಡಿದ್ಮೇಲೆ ಫ್ಲ್ಯಾಶ್ ಆಯಿತು, ಕ್ಯಾಪ್ಚರ್ ಮಾಡಬೇಕಿತ್ತು ಅಂತ. ಸೊ ನೋಡಿ, ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ದೀನಿ. ಬನ್ನಿ ಇವಾಗ ಕಟ್ ಮಾಡಿ ಬಾಕ್ಸಿಗೆ ಹಾಕೋಣ. ನನ್ನ ಹಸ್ಬೆಂಡ್ಗೆ ಕಿತ್ಲೆಹಣ್ಣು ಕೊಟ್ಟರೆ ಅವ್ನು ಯಾಕೋ ತಿಂತಾ ಇಲ್ಲ. ಏನು ವಿಷಯ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ಹೇಗೆ ಕೊಟ್ಟಿರ್ತೀನಲ್ಲ ಹಾಗೆ ಇಟ್ಬಿಡ್ತಾನೆ. ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಮುಂಚೆ ಅಷ್ಟು ಚೆಂದ ಕಿತ್ಲೆಹಣ್ಣು ತಿಂತಾಯಿದ್ದ, ಇವಾಗ ಅಷ್ಟು ಸ್ವೀಟಾಗಿರೋ ಕಿತ್ಲೆಹಣ್ಣು ಕೊಟ್ಟರು ತಿಂತಾ ಇಲ್ಲ. ಇನ್ ಬಿಟ್ವೀನು ಒಂದಿನ ಅಥವಾ 2 ದಿನ ಏನೋ ಸ್ವಲ್ಪ ಹುಡಿದಿತ್ತು ಕಿತ್ಲೆಹಣ್ಣು. ಅದಾದಮೇಲೆ ಹೊಸ ಕಿತ್ಲೆಹಣ್ಣು ತೊಗೊಂಡು ಬಂದಿದ್ದೆ. ಅದನ್ನು ತಿನ್ನು ಅಂದ್ರೂ ತಿಂತಾ ಇಲ್ಲ ಗೈಸ್. ಅದೇ ಈಗ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ, ಏನಾದರೂ ಒಂದು ಅವ್ರಿಗೆ ತಿನ್ಸೋಕ್ಕೋಗಿ ಏನಾದರೂ ಅದು ಅವ್ರಿಗೆ ಫೀಲ್ ಬ್ಯಾಡ್ ಅನ್ನಿಸ್ದಾಗ ಅದನ್ನು ಮತ್ತೆ ಕೊಟ್ಟರೆ ತಿನ್ನಲ್ಲ ಅಲ್ಲ, ಆ ರೀತಿ ಮಾಡ್ತಾಯಿದ್ದಾನೆ ನನ್ನ ಹಸ್ಬೆಂಡು. ಎಷ್ಟೇ ಮಾಡಿದ್ರೂ ಕಿತ್ಲೆಹಣ್ಣು ತಿಂತಾ ಇಲ್ಲ. ನಾನು ಅದನ್ನು ಹಣ್ಣು ಬಿಡಿಸೋದಷ್ಟೇ, ಮತ್ತು ಅವನು ತಿನ್ನೋದೇ ಇಲ್ಲ. ಅದನ್ನು ಮತ್ತೆ ನಾನೇ ತಿನ್ಕೋಬೇಕು. ಸೊ ಅದಕ್ಕೇ ಇವತ್ತು ವಾಟರ್ ಮೆಲನ್ ತಂದಿದ್ದೀನಿ. ಕಟ್ ಮಾಡಿ ಕೊಟ್ಬಿಡೋಣ ಅಲ್ಲ, ಕಟ್ ಮಾಡಿ ಇಡೋಣ, ಕೊಡೋದೆಲ್ಲ ಆಮೇಲೆ. ಸೊ ಇವಾಗ ಬನ್ನಿ ಕಟ್ ಮಾಡೋಣ. ಈ ಕಲ್ಲಂಗಡಿ ಹಣ್ಣನ್ನು ನಾನು ಗುರುವಾರ ಸಂತೆಯಿಂದ ತಂದಿದ್ದೆ. ನಾನು ರೆಗ್ಯುಲರಾಗಿ ವೆಜಿಟೇಬಲ್ ತೊಗೋತೀನಿ ಒಬ್ರ ಹತ್ರ. ಅವರು ಕಲ್ಲಂಗಡಿ ಹಣ್ಣು ಇಟ್ಕೊಂಡಿದ್ರು. ಸೊ ತೊಗೊಂಡೋಗಿ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಅವ್ರ ಮೇಲೆ ನಂಬಿಕೆ ಇಟ್ಟು ತೊಗೊಂಡು ಬಂದೆ. ಆ್ಯಂಡ್ ಇವತ್ತು ಬಂದು ಭಾನುವಾರ ಕಟ್ ಮಾಡ್ತಾ ಇದ್ದೀನಿ. ಬಟ್ ತುಂಬಾ ಚೆನ್ನಾಗಿತ್ತು. ತುಂಬಾ ನಿಜಕ್ಕೂ ನನಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ 3 ಓವರ್ ಆವಾಗ ಅಂದ್ಕೊಂಡೆ, ಹಾಂ
ಅವರು ಸುಳ್ಳು ಹೇಳಿಲ್ಲ, ಚೆನ್ನಾಗಿರೋದು ಕೊಟ್ಟಿದ್ದಾರೆ ಅಂತ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ನಾನು ತೊಗೊಂಡು ಬಂದ್ಬಿಡ್ತೀನಿ, ಒಳಗಡೆ ಬೆಂಡ್ ಇರುತ್ತೆ, ಒಳಗಡೆ ಸೆಟ್ಟೆ ಥರ ಇರುತ್ತೆ, ನನಗೆ ಇಷ್ಟ ಆಗಲ್ಲ, ಮೋಸ ಹೋಗ್ಬಿಟ್ನಲ್ಲ ಅಂತ ಅನ್ಕೋತೀನಿ. ಬಟ್ ಈ ಕಲ್ಲಂಗಡಿ ಹಣ್ಣು ಮಾತ್ರ ಸೂಪರಾಗಿತ್ತು. ನನ್ನ ಮಗನೂ ತುಂಬ ಇಷ್ಟಪಟ್ಟು ತಿಂತಾನೆ ಆ್ಯಂಡ್ ನನ್ನ ಗಂಡನೂ ಇಷ್ಟಪಟ್ಟು ತಿಂತಾನೆ. ಅದು ನಂಗೆ ಚೆನ್ನಾಗಿ ಗೊತ್ತು, ಯಾಕೆಂದರೆ ನನಗೆ ಗೊತ್ತಾಗುತ್ತೆ ಗೈಸ್ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ಸೊ ಚೆನ್ನಾಗಿರೋದನ್ನ ಖಂಡಿತವಾಗ್ಲೂ ತಿಂದೇ ತಿಂತಾರೆ ಅನ್ನೋ ನಂಬಿಕೆ ಮೇಲೆ ಎಲ್ಲ ಹಣ್ಣನ್ನು ಕಟ್ ಮಾಡಿಡೋಣ ಅಂದ್ಬಿಟ್ಟು ದೊಡ್ಡ ಬಾಕ್ಸ್ ತೊಗೊಂಡು ಬಂದಿದ್ದೀನಿ. ಬಿಕಾಸ್ ಆ್ಯಕ್ಚುಲಿ ಇದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಅರ್ಧ ಹಣ್ಣನ್ನು ಹಾಗೆ ಇಡ್ತಾ ಇದ್ದೆ. ಬಟ್ ದ ಥಿಂಗ್ ಈಸ್ ಫ್ರಿಜ್ ಎಲ್ಲ ತುಂಬೋಗ್ಬಿಟ್ಟಿದೆ, ಹಾಗಾಗಿ ಜಾಗ ಇಲ್ಲ. ಸೊ ಸ್ಲೈಸಸ್ ಮಾಡಿಬಿಟ್ಟು ಇಟ್ಬಿಡೋಣ ಅಂದ್ಬಿಟ್ಟು ನಾನು ದೊಡ್ಡ ಬಾಕ್ಸಲ್ಲಿ ಕಟ್ ಮಾಡಿ ಇಡೋಣ ಅಂದ್ಕೊಂಡಿದ್ದೀನಿ. ಎಷ್ಟೊಂದು ಸಲ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ, ಅಪ್ಪ ನಿನಗಂತೂ ಪೇಷನ್ಸ್ ಜಾಸ್ತಿ, ಮತ್ತು ಚಿಕ್ಕ ಮಕ್ಕಳು ತಿನ್ನಿಸ್ತೀಯಲ್ಲ, ನಿನ್ನ ಗಂಡಂಗೆಲ್ಲ ಕಟ್ ಮಾಡಿ ಕೊಡ್ತೀಯಲ್ಲ ಅಂತ. ಆ್ಯಂಡ್ ನಮ್ಮ ಅಕ್ಕ ಸಹ ತುಂಬ ಸಲ ಬೈತಾಳೆ, ಓವರಾಗಿ ಆಡ್ತೀಯ ನೀನು, ಹಾಗೆ ಕಟ್ ಮಾಡಿಟ್ರೆ ಅವ್ನಿಗೇನು ತಿನ್ನೋಕ್ಕೆ ಬರಲ್ವ, ಅವನೇನು ಚಿಕ್ಕ ಮಗುನ ಅಂತ. ನಮ್ಮಮ್ಮನೂ ಹಾಗೆ ಅಂತಾರೆ. ಒಂದೊಂದು ಸಲ ಅಷ್ಟೊಂದು ಬೈತಾ ಇರ್ತೀಯ, ಒಂದೊಂದು ಸಲ ಹಿಂಗೆ ಆಡ್ತೀಯ ಅಂತ. ಸೊ ಅದೇನೇ ಇರ್ಬೋದು, ಬೈಯೋಕ್ಕೂ ಬೈತೀನಿ, ಪ್ರೀತಿ ಮಾಡೋಕ್ಕೂ ಮಾಡ್ತೀನಿ. ಸೊ ಅದು ಟೈಮ್ಗೆ ನನ್ನ ಮೂಡು ಹೇಗೆ ಸ್ವಿಂಗ್ ಆಗುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನಾ ಏನೇನೆಲ್ಲ ಮೊಮೆಂಟಿಗೆ ಫೇಸಸ್ ಮಾಡ್ತಾ ಇರ್ತೀನಲ್ಲ, ಸೊ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ನನ್ನ ಪ್ರೀತಿ. ಸೊ ಹಾಗನ್ಬಿಟ್ಟು ಆರ್ಟಿಫಿಷಿಯಲ್ ಪ್ರೀತಿ ಅಲ್ಲ, ಸೊ ಪ್ರೀತಿ ಒರಿಜಿನಲ್ಲೇ, ಆದರೆ ಸಮಯಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಇರುತ್ತೆ. ಹಾಗನ್ಬಿಟ್ಟು ಒಳ್ಳೇದಿದ್ದಾಗ ಮಾತ್ರ ಒಳ್ಳೇದನ್ನ ಮಾಡೋದು, ಅಥವಾ ಇನ್ನು ಮಿಕ್ಕಿ ಟೈಮಲ್ಲಿ ಕೆಟ್ಟದ್ದು ಮಾಡೋದು, ಆ ರೀತಿ ಅಲ್ಲ. ಸೊ ಎಲ್ಲವಾಗಲೂ ನನ್ನ ಗಂಡಂಗೆ ಒಳ್ಳೇದನ್ನೇ ಬಯಸ್ತೀನಿ, ಆದರೆ ಬೈಯೋದು ಮಾತ್ರ ನನಗೆ ಬೇಜಾರಾದಾಗೆಲ್ಲ ಬೈಕೊಂಡು ತಿರುಗ್ತಾ ಇರ್ತೀನಿ. ಸೊ ಅಷ್ಟು ಬಿಟ್ಟರೆ ನಾನು ಅವನು ಚೆನ್ನಾಗೇ ಇದ್ದೀವಿ ಗೈಸ್, ನೀವೆಲ್ಲ ತಿಳ್ಕೊಂಡಿರೋಂಗೇನಿಲ್ಲ. ಆದರೆ ಈ ಒಂಥರ ಹೇಳೋಕ್ಕಾಗಲ್ಲ ಗೈಸ್, ನಮ್ಮ ಸಂಬಂಧನ ಅದು ಬಿಡಿಸಿ ಹೇಳೋಕ್ಕಾಗಲ್ಲ, ಬಿಕಾಸ್ ನಿಮ್ಗೆ ಅರ್ಥನೂ ಆಗಲ್ಲ. ಕಲ್ಲಂಗಡಿ ಹಣ್ಣು ಕಟ್ ಮಾಡಾಯಿತು. ಸೊ ಅವನಿಗೆ ತೋರಿಸ್ತೀನಿ. ಇದು ಹಸ್ಬೆಂಡ್ಗೆ, ಇದು ಹಾಗೆ ಫ್ರಿಜ್ಜಲ್ಲಿ ಇಡೋಕ್ಕೆ, ಬೇಕಾದಾಗ ತಿನ್ನೋಕ್ಕೆ. ಇದು ಚಿಂಟುಗೆ ಈ ರೀತಿ ಚಿಕ್ಕ ಪೀಸ್ ಮಾಡಿಕೊಟ್ರೆ ಅವನು ತಿಂತಾನೆ. ಅವನಿಗೆ ಸಿಪ್ಪೆ ಸಮೇತ ಕೊಡಬೇಕು, ಅವನು ಹಿಂಗೆ ತಿಂತಾನೆ. ಸೊ ರೆಡಿ ಮಾಡಿ ಇಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ. ಹಸ್ಬೆಂಡ್ಗೆ ಉಪ್ಪು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಹಾಗೆ ಎತ್ತಿಟ್ಬಿಡೋಣ. ಇದು ಚಿಂಟುಗೆ, ನನಗೆ ಯಾವಾಗಾದರೂ ಬೇಕಾದಾಗ ತಿಂದರೆ ಆಯಿತು. ಹಸ್ಬೆಂಡ್ಗೆ ಸ್ವಲ್ಪ ಸಾಲ್ಟ್ನ ಸ್ಪ್ರಿಂಕಲ್ ಮಾಡಿ ಇಟ್ಟಿದ್ದೀನಿ. ಇದು ಹಾಗೆ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಬೇಕಾದಾಗ ತಿನ್ನೋಕ್ಕೆ. ಇದು ಚಿಂಟುಗೆ. ಸೊ ಎಲ್ಲ ಫುಲ್ ಆ್ಯಕ್ಚುಲಿ ಕಲ್ಲಂಗಡಿ ಹಣ್ಣು ಫುಲ್ ಕಟ್ ಮಾಡಿ ಇಟ್ಬಿಟ್ಟೆ. ಇವತ್ತು ಕಲ್ಲಂಗಡಿನ ಎತ್ತಿಡಲಿಲ್ಲ, ಬಿಕಾಸ್ ಎಲ್ಲ ಹಣ್ಣು ಕಟ್ ಮಾಡಿ ಇಟ್ಬಿಟ್ಟೆ. ಯಾಕೆ ಅಂದರೆ ಫ್ರಿಜ್ಜಲ್ಲಿ ಜಾಗ ಇಲ್ಲ, ಎಲ್ಲ ಆಕ್ಯುಪೈ ಆಗಿಬಿಟ್ಟಿದೆ. ಸೊ ಹಾಗೆ ಇಟ್ಟರೆ ಹಾಳಾಗುತ್ತೆ, ಹಾಗಾಗಿ ಸ್ವಲ್ಪ ಬಾಕ್ಸಲ್ಲೇ ಇಡೋಣ ಜಾಗ ಮಾಡಿಬಿಟ್ಟು ಅಂದ್ಬಿಟ್ಟು ಎಲ್ಲ ಬಾಕ್ಸಿಗೆ ಕಟ್ ಮಾಡಿ ಹಾಕಿದ್ದೀನಿ ಸ್ಲೈಸಸ್ ಆಗಿ. ಸೊ ಈ ರೀತಿ. ಆ್ಯಂಡ್ ಸೊ ಇದಿಷ್ಟು ಹಣ್ಣು. ಮತ್ತು ನೋಡಬೇಕು, ಪೈನಾಪಲ್ ಕೊಡೋಣ ಅಂತ ಇದ್ದೀನಿ, ನೋಡೋಣ ಹೇಗಾಗುತ್ತೆ ಹಾಗೆ. ಬಟ್ ಕಲ್ಲಂಗಡಿ ಹಣ್ಣು ಮಾತ್ರ ಗೈಸ್ ಸೂಪರಾಗಿದೆ, ಹಾಗಾಗಿ ತಿಂತಾರೆ ಎಲ್ಲರೂ ಚೆನ್ನಾಗಿ ಅಂತ ಗೊತ್ತು. ಸೊ ಎಲ್ಲನೂ ಕಟ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಮೋರೋವರ್ ಫ್ರಿಜ್ಜಲ್ಲೂ ಸಹ ಸ್ಪೇಸ್ ಇಲ್ಲ, ಹಾಗಾಗಿ. ಸೊ ನೋಡೋಣ, ಇವಾಗ ಸಂಜೆ ಕಲ್ಲಂಗಡಿ ಹಣ್ಣು ಕೊಡ್ತೀನಿ ಅಲ್ಲ, ರಾತ್ರಿಗೆ ಪಿಯರ್ಸು ಮತ್ತು ಪೈನಾಪಲ್ ಕೊಡೋಣ ಅಂತಿದ್ದೀನಿ, ನೋಡಬೇಕು. ಸೊ ಇದಿಷ್ಟು ಸಂಜೆಗೆ, ಆಮೇಲೆ ನೋಡೋಣ ಏನೇನಾಗುತ್ತೆ ಅಂತ. ಆಮೇಲೆ ಕಟ್ ಮಾಡಿಡೋಣ ಪೈನಾಪಲ್ಲು ಮತ್ತು ಪಿಯರ್ಸ್ ಹಣ್ಣನ್ನು. ಬನ್ನಿ ಈಗ ಕಾಫಿ ಮಾಡಿಕೊಂಡು ಕುಡಿಯೋಣ, ಟೈಮ್ ಆಯಿತು. ಶೆಕೆ ಗೈಸ್ ಸ್ವಲ್ಪ. ಚಿಂಟು ತೊಳೆದೆ ಜ್ಯೂಸ್ ತೊಳೆಯೋಕ್ಕಲ್ಲ, ಕವರ್ ಪ್ಯಾಕ್ ತೊಳ್ಕೊಬಂದೆ. ತೊಳೆದೆ. ಯಾವುದಿದ್ದು ಕಸ್ತೂರಿ, ಯಾವುದೋ ಕಾಮ ಕಸ್ತೂರಿ ಲೆಮನ್ ಜ್ಯೂಸ್ ಅಂತೆ. ನೋಡೋಣ ಕುಡಿಯೋಣ ಅಂತ ತಗೊಂಡು ಬಂದಿದ್ದೀನಿ. ಇದು ನಮ್ಮ ಸಿರ್ಸಿಯವ್ರು ಮಾಡಿರೋ ಪ್ರಾಡಕ್ಟ್. ಸೊ ಹೇಗಿದೆ ಅಂತ ಗೊತ್ತಿಲ್ಲ. ಇದ್ರ ಪ್ರೈಸ್ ಬಂದ್ಬಿಟ್ಟು
ಜಸ್ಟ್ 10 ರುಪೀಸ್. ನನ್ನ ಮಗ ಹೇಳ್ತಾ ಇದ್ದ ಇದು ಏನದು ಚಿಯಾ ಅಕ್ಸೆ ಬೀಜ, ಚಿಯಾ ಸೀಡ್ಸ್ ಅಂತ, ನನಗೆ ಗೊತ್ತಿಲ್ಲ. ಹಂಗೆ ಕಾಣತ್ತೆ ನೋಡು. ನಂಗೆ ನಿಜಕ್ಕೂ ಗೊತ್ತಿಲ್ಲ. ವಿಲ್ ಟೇಸ್ಟ್ ಇಟ್. ಕತ್ರಿಲಿ ಕಟ್ ಮಾಡೋ, ಅಷ್ಟು ಗೊತ್ತಾಗಲ್ಲ ಅಪ್ಪಿ. ಸ್ವಲ್ಪ ಕಟ್ ಮಾಡು, ಕುಡಿಯೋ ಥರ. ಪೂರ ಕಟ್ ಮಾಡೋರು ಕುಡಿಯೋಕ್ಕಾಗುತ್ತೆ ಅಪ್ಪಿ. ಅದೇನು ಖಾರಸವೇ? ಅದೇನು ಖಾರ ಸುರ್ಕೊಂಡು ತಿನ್ನೋಕ್ಕೆ? ಜಸ್ಟ್ ಒಂದು ಸ್ಟ್ರಾ ಕೋಸ್ಟು. ಅಯ್ಯೋ ದೇವ, ಒಂದು ಬರುವುದಿಲ್ಲ. ನಾನು ಇನ್ನೊಂದು ಕುಡಿ ಅಂತ ಹೇಳಿದೆ. ಚೆನ್ನಾಗಿಲ್ಲ. ನೀನೇ ತಾನೆ ಕುಡಿಬೇಡ ಅನ್ನಲ್ಲ. ಕುಡಿದ್ಯಲ್ಲ. ಅದೇ ಮುಗಿಯೋಣ ಅಂತ. ಹಲೋ ನಾಟಕ. ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಗೈಸ್. ಅದು ಮೋಸ್ಟ್ ಪ್ರಾಬಬ್ಲಿ ನನ್ನ ಇಷ್ಟ ಇದ್ದನ್ಸುತ್ತೆ. ಏಲಕ್ಕಿ ಇರ್ಬೇಕು. ಅದೇ ಏಲಕ್ಕಿ ಮನೇಲಿ ಮಾಡ್ದಂಗೈತೆ. ಹಾಂ, ಅದೇ ಏಲಕ್ಕಿ ಅಂದರೆ ಗೊತ್ತಾಯ್ತು. ಕಾರ್ಡಮಮ್. ಅದೇ ಗೊತ್ತು, ಏಲಕ್ಕಿ. ಅದು ನಿಂದ ಸಿಟ್ಟು ಬರ್ತದೆ ನನಗೆ. ತಡಿ, ಲಾಸ್ಟ್ ಹಾಕ್ಬಿಡ್ತೀನಿ. ಇಂಥವು ಮಾಡು ಅಂತ ಚೆನ್ನಾಗಿ ಮಾಡ್ತೀಯಲ್ಲ. ಬೀರು ಬಾಗ್ಲ ನಿಮ್ಮ ಅಪ್ಪ ಆಗ್ತಾನೆ. ಕುಡ್ಕೊ ನೀನು, ಕುಡು. ತಡಿ ಬಿಡ. ಚಿಯಾ ಸೀಡ್ಸ್ ತಾನೆ ಅದು. ನಂಗೆ ಚಿಯಾ ಸೀಡ್ಸ್ ಹೆಂಗಿರುತ್ತೆ ಅಂತಾನೆ ಗೊತ್ತಿಲ್ಲ. ಚಿಯಾ ಸೀಡ್ಸ್ ಹಾಕಲು ಎಲ್ಲ ನೀನೇ ಕುಡಿತಾ ಇದೀಯಲ್ಲ, ಕೊಡು. ಎಲ್ಲಿದೆ ಫುಲ್ ಹಾಕೋಣ. ನೋಡಿ ಗೈಸ್, ತಗೊಂಡವಳು ನಾನು, ಕುಡಿತಾ ಇರೋದು ಇವನು. ಚಿಯಾ ಸೀಡ್ಸ್ ಎಲ್ಲ ನೀನು ಚಿಯಾ ಸೀಡ್ಸ್ ತಿಂತೀಯ ಅಷ್ಟಲ್ಲ. ಕೊಡು, ತೋರ್ಸು. ಎಲ್ಲ ಕುಡ್ಕೊಂಡ್ಬಿಟ್ಟ. ನಾಟಕ ಆಡ್ಬೇಡ ನೀ. ಹಾಲ್ ಗೈಸ್ ಬನ್ನಿ ತೋರಿಸ್ತೀನಿ ಅಷ್ಟೇ. ನೋಡಿ ಗೈಸ್, ಚಿಯಾ ಸೀಡ್ಸ್ ಅಂತೆ. ನಂಗೆ ನಿಜಕ್ಕೂ ಗೊತ್ತಿಲ್ಲ ಏನದು ಅಂತ. ಅದು ಯಾಕೆ ಹಂಗೆ ಮಾಡ್ತೀಯಾ? ಕಪ್ಪ ನೋಡಿ ಮೀಸೆ ಬತ್ತಾವೆ. ಟೀನೇಜರ್ ಆಗ್ತಿದ್ದೀನಲ್ಲ. ಟೀನೇಜರಾ? ಮತ್ತೆ ಓ, ಯಾವ ಕಡೆಯಿಂದನಪ್ಪ? ನೆಕ್ಸ್ಟ್ ಇಯರ್ ಟೀನೇಜರ್ಸ್. ಆಯ್ತಾ? ಅಷ್ಟ ಗೈಸ್, ಖಾರ ತಿಂತಾ ಇದ್ದೀನಿ. ಅದೇ ನನ್ನ ಹಸ್ಬೆಂಡ್ ತಂದಿದ್ದ ಅಲ್ಲ. ನಾನು ನಮ್ಮ ಚಿಂಟು ಸೇರ್ಕೊಂಡಿಬ್ರು ಆಲೆ ಆಲ್ಮೋಸ್ಟ್ ಖಾಲಿ ಮಾಡಿದ್ದೀವಿ. ಅದು ಏನೊಳ್ಳೆ ತಿನ್ನೋದು ತಿಂತೀಯ, ಹಾಕಂತೀಯ. ಕಫ. ಹಂಗ ನನ್ನ ಅಪ್ಪಿ ಜ್ಯೂಸ್ ಕುಡಿತಾರೆ. ಚಿಂಟುಗೋಸ್ಕರ ಚೀಸ್ ಆಮ್ಲೆಟ್ ಆಫ್ ಬಾಯ್ಲ್. ತಗೋಮ್ಮ ಪ್ಲೇಟ್. ಅದೇನು ತಗೋ. ಫೋರ್ಕ್ ಎಲ್ಲ ತಗೊಳ್ಳಿಲ್ಲ. ತೆಗಿ, ಅದು ಹಡಪೆ ಇಲ್ಲ ಅಲ್ಲಿಂದ.
ತಡಾ ಸೆಟ್ ತಿನ್ನು ಹ್ಯಾಪಿ ಶಪ್ಪಾಗಿರ್ಬಾರ್ದ ಎಲ್ಲಿ ಹೋಗ್ತಾ ಇದೆಯಾ ಇದು ನನಗೆ ಇನ್ನು ಫುಲ್ ಬಾಯ್ಲ್ ಆಗೇ ಇಲ್ಲ ವಾವ್ ಯಮ್ಮಿ ಯಮ್ಮಿ ಬನ್ನಿ ತಿನ್ನೋಣ ಬಿಸಿ ಬಿಸಿ ಕಾಫಿ ಕುಡಿಯೋಣ, ಸೂಪರ್ ಆಗಿರುತ್ತೆ. ಬನ್ನಿ ನೋಡಿ ಎಷ್ಟು ಚಂದ ಅಲ್ಲ ಕಾಫಿ ಉಕ್ಕೋದನ್ನ ನೋಡೋಕ್ಕೆ. ನಮ್ಮ ಚಿಂಟುಗೆ ಅಂತ ಸ್ಲೈಸಸ್ ಕಟ್ ಮಾಡಿ ಇಟ್ಟಿದ್ನಲ್ಲ, ಸ್ಮಾಲ್ ಸ್ಮಾಲ್ ಪೀಸಸ್, ಅದನ್ನ ಕೊಟ್ಟಿದ್ದೀನಿ. ಸೊ ಅವನು ತಿಂತಾ ಇದ್ದಾನೆ, ಬೇಡ ಬೇಡ ಅಂತಾನೆ ಅಂತ ಇದ್ದ. ಪುಟಾಣಿ ನಿನ್ಗೋಸ್ಕರ ಚಿಕ್ಕ ಪೀಸಸ್ ಕಟ್ ಮಾಡಿ ಇಟ್ಟಿದ್ದೀನಿ, ತಿನ್ನಮ್ಮ ಅಂದ್ಬಿಟ್ಟು ಹಿಂಸೆ ಮಾಡಿ ತಿನ್ನಿಸ್ತಾ ಇದ್ದೀನಿ. ಒಂದೊಂದ್ಸಲ ನನ್ನ ಮಗ ತಿಂದಾದ್ಮೇಲೆ ಹೇಳ್ತಾನೆ, ಅಮ್ಮ ಥ್ಯಾಂಕ್ಸ್ ಅಮ್ಮ ಕೊಟ್ಟಿದ್ದಕ್ಕೆ, ನೀನು ಹೇಳಿಲ್ಲ ಅಂದ್ರೆ ನಾನು ತಿಂತಾನೆ ಇರ್ಲಿಲ್ಲ ಅಂತ ಎಲ್ಲ ಹೇಳ್ತಾನೆ. ಬಟ್ ಅವನು ಇಷ್ಟಪಟ್ಟು ತಿಂದ, ಚೆನ್ನಾಗಿತ್ತು ಅಮ್ಮ ಅಂತ ಹೇಳ್ದ. ಸೊ ಅದು ನಂಗೆ ಖುಷಿ ಆಯ್ತು. ಇವನ್ ನಾನು ಸಹ ಅವನ ಜೊತೆ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ಅವನಿಗೆ ಯಾವಾಗ್ಲೂ ನಾನು ಜೊತೆಲೇ ಇರ್ಬೇಕು, ಅಂಟ್ಕೊಂಡಂಗೆ ಇರ್ಬೇಕು, ಇಲ್ಲ ಅಂದ್ರೆ ಅವನಿಗೆ ಸಮಾಧಾನನೇ ಆಗಲ್ಲ. ಅಮ್ಮನ್ ಮಗ ಅವನು. ಎಲ್ಲೂ ನನ್ನನ್ನು ಬಿಟ್ಟು ಹೋಗಲ್ಲ, ಅಂಡ್ ಎಲ್ಲಾ ಕಡೆ ನಾನ್ ಬೇಕು, ಅಂಡ್ ಪಕ್ಕದಲ್ಲೇ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಟೈಮ್ಸ್ ಇದು ತುಂಬಾ ಚಂದ ಅನ್ಸುತ್ತೆ, ಬಟ್ ಟೈಮ್ಸ್ ತುಂಬಾ ಫೀಲ್ ಆಗತ್ತೆ ಹಿಂಗೆ ಆದ್ರೆ ತುಂಬಾ ಕಷ್ಟ ಅಂತ. ನನ್ ಮಗಂಗೆ ಓದು ಅಂತ ಹೇಳಿದ್ರೆ ನಮ್ಮ ಅಮ್ಮಂಗ್ ಕಾಲ್ ಮಾಡ್ಕೊಂಡು ಕುತ್ಕೋತಾನೆ. ನಾನ್ ಸ್ವಲ್ಪ ಹೊತ್ತಾದ್ರೂ ಮಾತಾಡ್ಬಾರ್ದಾ ಅಮ್ಮ, ಅಮ್ಮಮ್ಮನ ಜೊತೆ ಅಂತಾನೆ. ಆಯ್ತು ಇವಾಗ ಓದು, ಮಾತಾಡಾಯ್ತಲ್ಲ ಅಂದ್ರೆ ಅಪ್ಪಾಜಿ ಜೊತೆ ಮಾತಾಡ್ಬಾರ್ದಾ ಅಂತಾನೆ. ಸೊ ಹೀಗೆ ಅವನು ಟೈಮ್ ಸ್ಪೆಂಡ್ ಮಾಡ್ತಾನೆ ಯಾವಾಗ್ಲೂ ಸಹ. ಅಮ್ಮ ಮಗಂದು ತಿಂದು ಉಂಡು ಮಾತಾಡಿ ಎಲ್ಲ ಆಯ್ತು ಅಲ್ಲ. ಸೊ ಇವಾಗ ನನ್ನ ಹಸ್ಬೆಂಡಿಗೆ ಹಣ್ಣು ಕೊಡೋಣ ಅಂದ್ಕೊಂಡು ಹಣ್ಣು ಕಟ್ ಮಾಡೋಣ ಅಂತ ಬಂದೆ. ಸೊ ಇವತ್ತು ಪೈನಾಪಲ್ಲು ಮತ್ತು ಸೀಬೆ ಹಣ್ಣನ್ನು ಕೊಡೋಣ ಅಂದ್ಬಿಟ್ಟು ಎರಡು ಸಹ ಕಟ್ ಮಾಡಿ ಇಟ್ಟಿದ್ದೀನಿ. ಸೀಬೆ ಹಣ್ಣು ಸಹ ತುಂಬ ಚೆನ್ನಾಗಿತ್ತು, ಬಟ್ ಬೀಜ ಸ್ವಲ್ಪ ಹಾರ್ಡ್ ಇದೆ ಅನ್ನೋದು ಬಿಟ್ಟರೆ ತುಂಬ ಟೇಸ್ಟಿ ಆಗಿದೆ. ಇವನ್ ಪೈನಾಪಲ್ ಸಹ ತುಂಬ ಸ್ವೀಟ್ ಆಗಿದೆ. ಬನ್ನಿ ತಗೊಂಡೋಗಿ ಇಟ್ಬಿಟ್ಟು ಬರೋಣ. ಸೊ ಹಸ್ಬೆಂಡ್ ಬಂದು ತಿನ್ಕೋತಾನೆ. ಹೇ ಗಾಯ್ಸ್, ಇವತ್ತಿನ ನನ್ನ ಸಂಡೇ ವ್ಲಾಗ್ ಹೇಗಿತ್ತು ಅಂತ ನೋಡಿದ್ರಿ ಅಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಾವು ಕಮೆಂಟ್ ಮಾಡಿ. ಹಾಗೆ ನನಗಂತೂ ಫುಲ್ ಸುಸ್ತಾಗಿದೆ. ಈಗ ಸದ್ಯಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕು. ಬೆಳಗ್ಗೆ ಸ್ಟಾರ್ಟ್ ಮಾಡಿದ ವ್ಲಾಗು, ಎಷ್ಟು ಕೆಲಸ ಮಾಡ್ತೀನಿ ಅಲ್ಲ ನಾನು. ನೀವು ಇಷ್ಟೇ ಕೆಲಸ ಮಾಡ್ತೀರಾ ಗಾಯ್ಸ್? ಶ್ವೇತಾ ಪಾಪ ಅಲ್ಲ, ಬಟ್ ಯಾರು ಪಾಪ ಅನ್ನೋರಿಲ್ಲ ಗಾಯ್ಸ್. ಪಾಪ ಅನ್ನೋರು ಯಾರೂ ಇಲ್ಲ. ನನಗೆ ನಾನೇ ಪಾಪ ಅಂದ್ಕೋಬೇಕು, ಅಷ್ಟು ಬಿಟ್ಟರೆ ನನಗೆ ಯಾರೂ ಪಾಪ ಅನ್ನಲ್ಲ. ಅವಳ ಮಾಡಲಿ ಬಿಡು ಅಂತಾರೆ. ಸೊ ನನ್ನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಆ್ಯಂಡ್ ಮುಂದಿನ ವ್ಲಾಗ್ ಏನು ಗೊತ್ತಾ, ಫುಲ್ ಸರ್ಪ್ರೈಸಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮೋರ್ ಓವರ್ ನೀವೆಲ್ಲ ತುಂಬ ಇಷ್ಟಪಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ನಮ್ಮ ಚಿಂಟು ಇರಲ್ಲ ಆ ವ್ಲಾಗಲ್ಲಿ, ಆದರೂ ಸಹ ನಮ್ಮ ಚಿಂಟು ಒಪ್ಪಿಗೆ ಮೇರೆಗೆ ಆ ವ್ಲಾಗ್ ಆಗ್ತಾ ಇರೋದು. ಸೊ ಕ್ಯೂರಿಯಸ್ಸಿಂದ ಕಾಯ್ತಾ ಇರಿ ಏನು ಎತ್ತ ಅಂತ. ನಾನು ನಿಮಗೆ ಅದೇ ವ್ಲಾಗಲ್ಲಿ ಏನು ಎತ್ತ ಅಂತ ಹೇಳ್ತೀನಿ. ಸೊ ಅದೇ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್, ಬಾಯ್, ಗುಡ್ ನೈಟ್, ಶುಭರಾತ್ರಿ.